ಜುಮ್ಲೈ ಮೂಲಕ ಸಪ್ನವ್ರು ಜಾಯ್ನ್ ಆಗ್ತಿದ್ದಾರೆ ಪೋಷಕರು. ಮೇಡಮ್ ನಮಸ್ತೆ, ಚರ್ಚೆಗೆ ಸ್ವಾಗತ ತಮಗೆ. ನಮಸ್ಕಾರ ಸರ್, ಥ್ಯಾಂಕ್ ಯು ಸೋ ಮಚ್. ಸಪ್ನವರೇ, ಬಹುಶಃ ತಾವು ಪೋಷಕರಾಗಿರೋದ್ರಿಂದ ಈ ಮಾತು ಕೇಳ್ತೀನಿ. ಸಾಮಾನ್ಯವಾಗಿ ಮಕ್ಕಳು ಚಿಕ್ಕ ವಯಸ್ಸಲ್ಲಿ, ಯಾಕಂದರೆ ತಾಯಿಯ ಮೊದಲ ಗುರು ಅಂತ ಹೇಳ್ತೀವಿ, ಮನೆಯ ಮೊದಲ ಪಾಠಶಾಲೆ ಅಂತ. ಮಕ್ಕಳ ಲಾಲನೆ ಪಾಲನೆ ಮಾಡುವಂಥದ್ದು ಒಬ್ಬ ತಾಯಿಯಾಗಿ ಎಷ್ಟು ಸವಾಲಿನದ್ದಾಗಿರುತ್ತೆ. ಆ ಮಕ್ಕಳಿಗೆ ಬೈಯೋದು ಅಥವಾ ಹೊಡೆಯೋದೇ ದಾರಿ ಅಲ್ಲ, ಮಕ್ಕಳನ್ನ ತಿದ್ದಿ ಬುದ್ಧಿ ಹೇಳಬೇಕು ಅಂತಂದರೆ. ಸೊ ಹಾಗಾದರೆ ಮಕ್ಕಳನ್ನು ಪೋಷಿಸುವಂಥದ್ದು ಅಥವಾ ಲಾಲನೆ ಪಾಲನೆ ಮಾಡೋದು ಹೇಗೆ, ತಮಗೆ ಎಷ್ಟು ಸವಾಲಾಗಿತ್ತು ಅಂತ? ಚಾಲೆಂಜಿಂಗ್ ಹೇಳ್ಬೋದು. ಒಂದು ಮೇನ್ ಥಿಂಗ್, ಮೊದ್ಲಾದ್ರೆ ಒಟ್ಟು ಕುಟುಂಬ ಅಂತ ಇರ್ತಾ ಇತ್ತು. ಸೊ ಏನಾಗ್ತಿತ್ತು, ಒಂದ್ ಮಗು ನೋಡ್ಕೊಂಡು ಇನ್ನೊಂದ್ ಮಗು ಬೆಳೆದ್ ಬಿಡ್ತಿತ್ತು. ನಮ್ಗೆ ಅಷ್ಟು ಹೇಳ್ಕೊಡೋ ಕೆಲಸನೂ ಇರ್ತಿರ್ಲಿಲ್ಲ. ಮೇಡಮ್ ತಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ, ದಯವಿಟ್ಟು ವಾಯ್ಸ್ ಆನ್ ಮಾಡ್ಕೊಳ್ಳಿ. ಅಂದ್ರೆ ಅದು ಬೇರೆ ಮಕ್ಳು ನೋಡಿರಲ್ಲ ಅಥವಾ ಹೆಂಗ್ ಬೆಳಿಬೇಕು ಅನ್ನೋ ಒಂದು ಐಡಿಯಾ ಕೂಡ ಇರೋದಿಲ್ಲ ಅದಕ್ಕೆ. ಸೊ ಎಲ್ಲ ಏನಾಗತ್ತೆ, ಫ್ರಮ್ ದ ಬಿಗಿನಿಂಗ್ ಅದಕ್ಕೇನೋ ಎಲ್ಲ ಅಂತ ನಾನೊಬ್ನೇ ಎಲ್ಲ ನನ್ಗೆ ಅನ್ನೋ ತರ ಒಂದು ಫೀಲ್ ಬಂದಿರೋದ್ರಿಂದ ಸ್ವಲ್ಪ ಹಠ ಮಾಡೋದು ಜಾಸ್ತಿ ಇರುತ್ತೆ. ಬಟ್ ಆಸ್ ಅ ಪೇರೆಂಟ್, ಈಗ ಪೇರೆಂಟ್ಸ್ ಅಲ್ಲೂ ಸ್ವಲ್ಪ ಪೇಷನ್ಸ್ ಲೆವೆಲ್ ಕಮ್ಮಿ ಆಗಿದೆ. ಸೊ ಅದೆರಡು ಸೇರ್ಕೊಂಡು ಇಟ್ ಇಸ್ ಲೈಕ್ ಡಿಫಿಕಲ್ಟ್ ಫಾರ್ ಬೋತ್ ಪೇರೆಂಟ್ಸ್ ಮತ್ತೆ ಚೈಲ್ಡ್ ಅಂತ ಹೇಳ್ಬಹುದು. ಮೇಡಮ್ ನನ್ನ ಧ್ವನಿ ಕೇಳಿಸ್ತಿದೆಯಲ್ವಾ? ಕೇಳಿಸ್ತಿದೆ. ಓಕೆ ಓಕೆ, ಮಾತಾಡಿ ಮೇಡಮ್. ಸೊ ಹಂಗಾಗಿ ಅದು ಕಷ್ಟ ಆಗಿದೆ ಬೆಳೆಸೋದಕ್ಕೆ ಮಕ್ಕಳನ್ನ. ಸೊ ನಾನೇನ್ ಹೇಳ್ತೀನಿ, ಇವಾಗ ನಿಮ್ಗೆ ಒಂದು ಮಗುನ ಫಸ್ಟ್ ಇಂದ ಕೈ ಎತ್ತೋದನ್ನ ಬಿಟ್ಟು ಬಾಯಲ್ಲೇ ಸ್ವಲ್ಪ ಹೇಳೋದನ್ನ ಕಲಿಬೇಕು. ಯಾಕಂದ್ರೆ ಅದಕ್ಕೂ ಅರ್ಥ ಮಾಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ಇರೋದಿಲ್ಲ. ಅದೇನ್ ಅನ್ಕೊಂಡ್ಬಿಟ್ಟಿರುತ್ತೆ, ನಾನು ಒಬ್ನೇ ಎಲ್ಲ ನಾನು ಹೆಂಗ್ ಹೇಳಿದ್ರೆ ಹಂಗೆ ಅನ್ನೋ ತರ ಬೆಳ್ದ್ಬಿಟ್ಟಿರುತ್ತೆ. ಸೊ ಕೂತ್ಕೊಂಡು ಅದಕ್ಕೆ ನೀವು ಕರೆಕ್ಟ್ ಆಗಿ ಏನು ವಾಟ್ ಇಸ್ ದ ರೈಟ್ ಥಿಂಗ್ ಏನು ಅಂತ ಹೇಳ್ಬೇಕು. ಕೈ ಎತ್ತೋದನ್ನ ಆದಷ್ಟು ಕಮ್ಮಿ ಮಾಡ್ಬೇಕು. ಯಾಕಂದ್ರೆ ಹೇಳಿದ್ನಲ್ಲ, ಮಕ್ಳು ಒಂದೊಂದೇ ಇರೋದ್ರಿಂದ ತುಂಬಾ ನಟ ಇರತ್ತೆ, ಎಲ್ಲ ಒಂಥರ ಈಗೋ ಅನ್ನೋದಿರತ್ತೆ. ಸೊ ಐ ಥಿಂಕ್ ನೀವು ಸ್ವಲ್ಪ ಕೂತ್ಕೊಂಡು ಅದಕ್ಕೆ ಅರ್ಥ ಆಗೋ ರೀತಿಯಲ್ಲಿ ಆ ಸಿಚುವೇಶನ್ ಏನ್ ಅರ್ಥ ಆಗೋಂಗೆ ಇರುತ್ತೋ ಆ ತರನ ಒಂದು ಕೆಲವು ಎಕ್ಸಾಂಪಲ್ಸ್ ಆ ತರ ಕೊಟ್ಟು ಬಾಯಲ್ಲಿ ಹೇಳಿ ಬೆಳೆಸೋದು ಬೆಟರ್ ಅಂತ ಅನ್ಸುತ್ತೆ. ಈಗ ನಾವು ಸಣ್ಣವರಿದ್ದಾಗ ಪೆಟ್ಟು ತಿಂದೇ ಬೆಳೆದಿರೋದು, ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಮಕ್ಕಳಿಗೆ ಹೊಡೆದು ಬುದ್ಧಿ ಹೇಳಿದ್ರೇನೆ ಮಕ್ಕಳು ಕಲಿಯೋದು ಅನ್ನುವಂಥ ಒಂದಷ್ಟು ಸಿದ್ಧಾಂತಗಳಿದೆ. ಬಹುಶಃ ಅದು ಇವತ್ತಿನ ಮಕ್ಕಳಿಗೆ ಸರಿ ಹೊಂದುತ್ತಾ ಅಂತ? ಖಂಡಿತ ಇಲ್ಲ. ಯಾಕಂದ್ರೆ ಹೇಳಿದ್ನ, ಈಗ ಆಲ್ರೆಡಿ ಮಕ್ಳು ವೆರಿ ಪಾಸಿಟಿವ್ ತುಂಬಾ ಆಗ್ಬಿಟ್ಟಿರ್ತಾರೆ. ಅವ್ರಿಗೆ ಏನು ತಗೊಳ್ಳೋಷ್ಟು ಶಕ್ತಿ ಇಲ್ಲ. ಅವ್ರು ಹೇಳ್ತೀವಿ ಜನರೇಷನ್ ತುಂಬಾ ಫಾರ್ವರ್ಡ್ ಇದೆ ಹಂಗೆ ಅಂತ. ಬಟ್ ವೆನ್ ಇಟ್ ಕಮ್ಸ್ ಟು ಸೆನ್ಸಿಟಿವ್ ಥಿಂಗ್ಸ್ ಬಂದಾಗ ನಿಜ ಮಕ್ಳು ತುಂಬಾನೇ ವೀಕ್ ಇರ್ತಾರೆ. ಅವರು ಮೆಂಟಲಿ ತುಂಬಾನೇ ಡಿಸ್ಟರ್ಬ್ ಇರ್ತಾರೆ. ಅವ್ರಿಗೆ ವಾಟ್ ಈಸ್ ರೈಟ್ ವಾಟ್ ಈಸ್ ರಾಂಗ್ ಅನ್ನೋದು ತುಂಬಾ ಒಂಥರ ಅರ್ಥ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿನೇ ಇಲ್ದಂಗೆ. ಮೊದಲಿನ ಕಾಲದ ಮಕ್ಳಿಗೂ ಈ ಕಾಲದ ಮಕ್ಳಿಗೂ ದಟ್ ಇಸ್ ಅ ಮೇಜರ್ ಡಿಫ್ರೆನ್ಸ್. ಮೊದಲ ಕಾಲದ ಮಕ್ಳದಲ್ಲಿ ನಾವು ಬೈದ್ರು ಕೂಡ ಅದನ್ನ ಏನೋ ಹೇಳಿದ್ರು ಒಳ್ಳೆ ಮಾತು ಅಂತ ತಗೊಂಡು ಸುಮ್ಮನೆ ಆಗ್ಬಿಡ್ತಾ ಇದ್ರು. ಬಟ್ ಈಗಿನ ಮಕ್ಳು ವೆರಿ ಸೆನ್ಸಿಟಿವ್. ಅವ್ರಿಗೆ ಏನ್ ಹೇಳ್ಬೇಕು ಅಂದ್ರೆ ಬಿಫೋರ್ ಸೇಯಿಂಗ್ ಎನಿಥಿಂಗ್ ಆಸ್ ಅ ಪೇರೆಂಟ್ ನಾವು ಥಿಂಕ್ ಮಾಡ್ಬೇಕು, ನಾನು ಹಿಂಗೆ ಹೇಳ್ತಿದ್ದೀನಿ ಕರೆಕ್ಟಾ ಅಥವಾ ಅದು ತಗೊಳತ್ತಾ ಮಗು ಅಂತ ಥಿಂಕ್ ಮಾಡಿ ಹೇಳ್ಬೇಕು. ಆ ತರ ಸೆನ್ಸಿಟಿವ್ ಆಗ್ಬಿಟ್ಟಿದ್ದಾರೆ. ಸೊ ಕೈಗೆ ಎತ್ತು ಬಿಟ್ರೆ ಅಂತೂ ಖಂಡಿತ ಮಗು ಇನ್ನ ತಪ್ಪದಾರಿ ಹಿಡಿಯುತ್ತೆ ಅಂತ ನನ್ಗನ್ಸುತ್ತೆ. ನಿಜ ನಿಜ. ಬಹುಶಃ ಮೇಡಮ್ ತಾವೇನು ಹೇಳ್ತೀರಿ ಅಂತ, ಬಹುಶಃ ಇಂಥ ಸಂದರ್ಭದಲ್ಲಿ ಮಕ್ಕಳಿಗೆ ತಿಳಿ ಹೇಳುವಂಥದ್ದು, ಅವು ಅರ್ಥ ಮಾಡ್ಕೊಳ್ಳೋ ವಯಸ್ಸು ಅಲ್ಲದೆ ಇದ್ರೂ ಕೂಡ ತಾಯಿಯ ಭಾವನೆಗಳನ್ನು ಮಕ್ಕಳು ಅರ್ಥ ಮಾಡ್ಕೋತವೆ. ಖಂಡಿತ. ಸೊ ತಾವು ಒಬ್ಬ ತಾಯಿಯಾಗಿ ಮಗುವಿಗೆ ತಿಳಿ ಹೇಳಬೇಕು ಅಂತಂದಾಗ ತಾಯಿ ಆದವಳು ಕೂಡ ಮಗುವಾಗಿರಬೇಕು. ಖಂಡಿತ. ತಾಯಿ ಆದವಳು ಆ ಮಗುವಿನ ಭಾಷೆಗಳಿಗೆ ಅರ್ಥ ಮಾಡ್ಕೋಬೇಕು ನಾವು. ಆ ಮಗುವಿನ ಭಾಷೆ ಬೇರೆ ಇರುತ್ತೆ ಸರ್. ಅದೇನೋ ಹೇಳುತ್ತೆ, ಏನೋ ತೋರಿಸುತ್ತೆ, ಏನೋ ಬಾಯಿನಲ್ಲಿ ಮಾತಾಡೋಕ್ಕೆ ಬರದೇ ಇದ್ರು ತೊದಲುತ್ತದು. ಆ ತೊದಲು ಭಾಷೆಗಳಿಗೆ ನಿಜವೂ ಅದರಲ್ಲಿ ತೃಪ್ತಿ ಇದೆ ಸರ್. ಎಷ್ಟು ಸಮಾಧಾನಕರ ಇದೆ ಅಂತಂದರೆ, ನಾವು ಏನೇನು ಬೆಳಗ್ಗೆಯಿಂದ ನೀವು ಎಷ್ಟೇ ಹಾರಾಡಿ ಹೋರಾಡಿ ನೀವು ಎಷ್ಟು ತಿರುಗಾಡಿ ಬಂದರೂ ಆ ಮಗು ಮುಖ ನೋಡಿದ ತಕ್ಷಣ ನಾವು ತಣ್ಣಗಾಗೋಗ್ಬಿಡ್ತೀವಿ. ಆ ಮಗು ಮುಖ ನೋಡಿದ್ರೆ ಆ ಮಗು ತೊದಲುಕೊಂಡು ಮಾತಾಡೋದು, ಅಂಬೆಗಾಲು ಇಟ್ಕೊಂಡು ಓಡಿ ಬರೋದು, ಅಮ್ಮ ಅನ್ಕೊಂಡು ಓಡಿ ಬರೋದು, ಅದರಲ್ಲಿರೋ ಸಿಗೋ ಸಂತೋಷ ಯಾವುದ್ರಲ್ಲೂ ಇಲ್ಲ ಸರ್. ಅದರಲ್ಲಿ ಸಿಗೋ ಆನಂದ ಸಂತೋಷ. ಈಗಿನ ಕಾಲದ ಹೆಣ್ಣು ಮಕ್ಕಳಿಗೆ ಏನಾಗಿದೆ ಅಂತಾರೆ, ಒಂದು ತಾಳ್ಮೆ ಇಲ್ಲ ಸರ್. ತಾಳ್ಮೆ ಇರಬೇಕು. ಆ ಮಗು ಏನು ಮಾಡ್ತಾ ಇದೆ, ಆ ಮಗುವಿನ ಜೊತೆ ನಾವು ಮಗು ಆದರೆ ಮಾತ್ರನೇ. ನೋಡಿ, ಕೆಲವೊಂದು ಮಕ್ಕಳು ಎಷ್ಟು ಅಗ್ರೆಸಿವ್ ಆಗಿರ್ತಾರೆ, ತಾಯಿ ಬರ್ತಾ ಇದ್ದಂಗೆ ಮೂಲೆಗೆ ಹೋಗಿ ಬಚ್ಚಿಟ್ಕೊಳ್ತವೆ. ಯಾಕಂದ್ರೆ ನಿನ್ನೆ ಹೊಡೆದಿರ್ತಾಳೆ ತಾಯಿ, ಅಷ್ಟೊಂದು ಹೆದರ್ಸಿರ್ತಾರೆ, ನಿನ್ನೆ ಹೊಡೆದಿರ್ತಾರೆ. ಇವತ್ತು ಬೆಳಗ್ಗೆ ಹೋಗ್ಬೇಕಾರೆ ನಾನು ಬರೋ ತನಕ ನೀನು ಕರೆಕ್ಟಾಗಿರಬೇಕು, ನಾನು ಬರೋ ತನಕ ಹಿಂಗೆ ಇರಬೇಕು, ನೀನು ಹಿಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋಗಿರ್ತಾರೆ. ಅದೆಲ್ಲ ತಪ್ಪಿರುತ್ತೆ. ಆ ಮಕ್ಕಳಿಗೆ ನಾವು ಅಲ್ಲಿ ಕೂತ್ಕೋ, ಇಲ್ಲಿ ನಿಂತ್ಕೋ, ಅಲ್ಲಿ ಆಟ ಆಡಬೇಡ, ಇಲ್ಲಿ ಆಟ ಆಡಬೇಡ, ಅದು ದೇವರನ್ನೇ ಅವ್ರು ಕೇಳೋ ಮಕ್ಕಳಲ್ಲ. ಆ ಮಕ್ಕಳ ಆಟ ಪಾಠನೇ ಬೇರೆ ಇರುತ್ತೆ. ನಾವು ಆಟ ಆಡೋದು ಬೇರೆ ರೀತಿ ಇದ್ದರೆ ಅವರು ಆಟ ಆಡೋದೇ ಬೇರೆ ರೀತಿ ಇರುತ್ತೆ. ಆ ಆಟನ ಅರ್ಥ ಮಾಡಿಕೊಂಡು ನಾವು ಮಕ್ಕಳಾದರೆ ಮಾತ್ರನೇ ಆ ಒಂದು ನಾವು ಹೆತ್ತಿದ್ದಕ್ಕೆ ಒಂದು ಸಾರ್ಥಕತೆ. ಅದು ಬಿಟ್ಬಿಟ್ಟು ಆ ಮಕ್ಕಳು ಸಾಯಂಕಾಲ ಬರ್ತಾ ಇದ್ದಾಗೆ ಅಮ್ಮ ಬರ್ತಾಳೆ ಅಂದಿದ ತಕ್ಷಣ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಬಚ್ಚಿಟ್ಕೊಳ್ಳೋದು, ಇಲ್ಲ ಹೊದ್ಕೊಂಡು ಮಲ್ಕೊಂಡ್ಬಿಡೋದು,
ಹೀಗೆಲ್ಲ ಮಾಡ್ತಾರೆ. ಯಾಕಂದರೆ ಅಗ್ರೆಸಿವ್ ಆಗಿರ್ತಾರೆ. ನಮ್ಮಮ್ಮ ಹೊಡಿತಾಳೆ. ಅವ್ರ ಅಪ್ಪ ಶಾಂತವಾಗಿದ್ರು ಅಮ್ಮ ಅಂದ್ಕೊಂಡ್ರೆ ಭಯ ಆಗುತ್ತೆ ನನಗೆ. ಅಮ್ಮ ಹೊಡಿತಾಳೆ, ಇವಾಗ ನಾವು ಸ್ಟ್ಯಾಂಡ್ ಆಗಿರಬೇಕು, ಅಮ್ಮ ಬಂದಾಗ ಏನು ಮಾತಾಡಬಾರ್ದು. ಅದರಲ್ಲೂ ತಂದೆ ಹೇಳಿರ್ತಾರೆ, ಅಮ್ಮ ಬಂದಾಗ ಒಂದು ಅರ್ಧ ಗಂಟೆ ಏನು ಮಾತಾಡಬೇಡ ಪುಟ್ಟ, ಅಮ್ಮ ಸುಸ್ತಾಗಿ ಬಂದಿರ್ತಾಳೆ ಅಂತ ಹೇಳಿರ್ತಾಳೆ. ಅದು ಬೇರೆ ಆ ತಲೆನಲ್ಲಿ ಹೋಗಿರುತ್ತೆ ನೋಡಿ. ಇವತ್ತು ಮಕ್ಕಳು ಬೇಗ ಅರ್ಥ ಮಾಡ್ಕೊಳ್ತಾರೆ ಸರ್. ತಾಯಿ ಕಷ್ಟಪಟ್ಟು ಬಂದಿರ್ತಾಳೆ, ನಾವು ಮಾತಾಡಬಾರ್ದು. ಚಿಕ್ಕ ಒಂದು 4 ವರ್ಷ 5 ವರ್ಷದ ಮಕ್ಕಳು ತುಂಬ ಬೇಗ ಅರ್ಥ ಮಾಡ್ಕೊಳ್ತಾರೆ. ಅಮ್ಮ ಬರ್ತಾಳೆ, ಅಮ್ಮ ಬಂದ ತಕ್ಷಣ ನಾವೇನು ಮಾತಾಡಬಾರ್ದು. ಅದರಲ್ಲೂ ಅವಳು ಏನು ಮಾಡ್ತಾಳೆ, ತಾಯಿ ಆದವಳು ಬೆಳಗ್ಗೆಯಿಂದ ಸಾಕಾಗಿರುತ್ತೆ, ಅವಳಿಗೆ ಕಂಪ್ನಿನಲ್ಲಿ ಕೆಲಸ ಮಾಡಿ ಸಾಕಾಗಿರುತ್ತೆ. ಆ ಕೋಪನಾಗಲಿ ಆ ಒಂದು ಸಿಟ್ಟನ್ನಾಗಲಿ ಆ ಮಗು ಮೇಲೆ ತೋರಿಸೋದು ಖಂಡಿತ ತಪ್ಪದು, ಖಂಡಿತ ತಪ್ಪು. ಮಕ್ಕಳಲ್ಲಿ ಒಂದಾಗಿ ಅದು ಎಷ್ಟೇ ಆಟ ಪಾಠ ಮಾಡಲಿ, ಅದೆಷ್ಟೇ ಚೇಷ್ಟೆ ಮಾಡಲಿ, ಅದರಲ್ಲಿ ನಾವು ಒಂದಾಗಿ ಆ ಚೇಷ್ಟೆನ ಸುಖವಾಗಿ ಅನುಭವಿಸ್ತೀವಲ್ಲ, ಅದಕ್ಕಿಂತ ಸುಖ ಇನ್ಯಾವುದೂ ಇಲ್ಲ.